ಒಂದೇ ಒಂದು ಚಿಟಿಕೆ ಸ್ಪೆಷಲ್ ಸಾಮಗ್ರಿ ಹಾಕಿ ಈ ಕಡಲೆಬೇಳೆ ಮಿಕ್ಸ್ಚರ್ ಮಾಡಿದ್ರೆ ಹಲ್ದಿರಾಮ್ ಪ್ಯಾಕ್ಸ್ ಥರ ಕಡಲೆಬೇಳೆ ಗರಿ ಗರಿಯಾಗಿ ಎರಡೇ ಬೆರಳಲ್ಲಿ ಪುಡಿ ಮಾಡ್ಬೋದು. ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಈ ಕಡಲೆಬೇಳೆ ಮಿಕ್ಸ್ಚರ್ನ. ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೋದು ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಕಡಲೆಬೇಳೆ ಮಿಕ್ಸ್ಚರ್ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆನ ಆದಷ್ಟು ಒಳ್ಳೆ ಕ್ವಾಲಿಟಿ ಇರುವ ಕಡಲೆಬೇಳೆನೇ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರೆಲ್ಲ ಹಾಕ್ಕೊಂಡಾದ್ಮೇಲೆ 1/4 ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕಿ ನೆನೆಸ್ಬೇಕಾಗತ್ತೆ. ಅಡುಗೆ ಸೋಡಾ ಹಾಕಿ ಈ ಕಡಲೆಬೇಳೆನ 4 ಗಂಟೆ ನೆನೆಸಿದ್ರೆ ಕಡಲೆಬೇಳೆ ಫ್ರೈ ಮಾಡಿದಾಗ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಇದು ತುಂಬಾ ಮುಖ್ಯ. ಸಾಮಾನ್ಯ ಬೇಕರಿಗಳಲ್ಲಿ ಸಿಗುವ ಥರನೇ ಕಡಲೆಬೇಳೆ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು 3 ರಿಂದ 4 ಗಂಟೆ ನೆನೆಸ್ಬೇಕಾಗತ್ತೆ. ಆವಾಗಲೇ ಈ ಕಡಲೆಬೇಳೆ ತುಂಬಾ ಗರಿ ಗರಿಯಾಗಿ ಬರುತ್ತೆ. 4 ಗಂಟೆ ಆದಮೇಲೆ ನೋಡ್ತಾ ಇರ್ಬೋದು ಕಡಲೆಬೇಳೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಇದನ್ನು ಫ್ರೈ ಮಾಡೋದು ಒಂದು ಟೆಕ್ನಿಕ್ಕು. ಈ ರೀತಿ ಟೆಕ್ನಿಕ್ಕಿಂದ ಫ್ರೈ ಮಾಡಬೇಕಾದ್ರೆ ಕಡಲೆಬೇಳೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೆಂದಿರುವ ಕಡಲೆಬೇಳೆನ ನೀರೆಲ್ಲವನ್ನು ಸೋದಿಸ್ಕೋಬೇಕು. ಅದಾದಮೇಲೆ ಈ ಥರ ನೀರೆಲ್ಲ ಸೋದಿಸ್ಕೊಂಡು ಆದಮೇಲೆ ಒಂದು ಬಟ್ಟೆ ಮೇಲೆ ನಾನು ಈ ಥರ ಎಲ್ಲವನ್ನು ಹರಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಡಲೆಬೇಳೆ ಇರುವಂತಹ ಎಕ್ಸ್ಟ್ರಾ ನೀರೆಲ್ಲ ಹೋಗಬೇಕು. ಆವಾಗಲೇ ಕಡಲೆಬೇಳೆ ಮಾತ್ರ ಒದ್ದೆ ಇರಬೇಕು. ತುಂಬ ಅಂದರೆ ತುಂಬಾ ಮುಖ್ಯ. ಬಟ್ಟೆ ಮೇಲೆ ಸುಮಾರು ಒಂದು 20 ನಿಮಿಷ ಆದ್ರೂ ಈ ಥರ ನೆನೆಸ್ಬೇಕು. ನೋಡಿ 20 ನಿಮಿಷ ಆದಮೇಲೆ ಕಡಲೆಬೇಳೆಯಲ್ಲಿರುವ ನೀರೆಲ್ಲ ಫುಲ್ಲು ಡ್ರೈ ಆಗಿರಬೇಕು. ಈ ಥರ ಇರಬೇಕು. ಇದು ತುಂಬಾ ಮುಖ್ಯ. ಈ ಥರ ಮಾಡಿದ್ರೆ ಮಾತ್ರ ಕಡಲೆಬೇಳೆ ಮಿಕ್ಸ್ಚರ್ಸ್ ಗರಿ ಗರಿಯಾಗಿ ಬರುತ್ತೆ. ಇವಾಗ ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ನೇ ಸ್ಟೆಪ್ಪು ಸೋಡಾ ಹಾಕಿ ನೆನೆಸೋದು. ಸೆಕೆಂಡ್ನೇ ಸ್ಟೆಪ್ಪು 20 ನಿಮಿಷ ಡ್ರೈ ಮಾಡ್ಕೊಳ್ಳೋದು. 3ನೇ ಸ್ಟೆಪ್ಪು ಯಾವ ರೀತಿ ಫ್ರೈ ಮಾಡ್ಕೊಳ್ಳೋದು ಅಂತ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಡಲೆಬೇಳೆ ತೇವಾಂಶ ಇರುತ್ತೆ. ಕಡಲೆಬೇಳೆಯಲ್ಲಿ ಬಿಸಿ ಎಣ್ಣೆಗೆ ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಮೇಲ್ ಬಂದ್ಬಿಡುತ್ತೆ. ಹಾಗಾಗಿ ದೊಡ್ಡ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಮುಖ್ಯ. ಇಲ್ಲಿ ನಾನು ಒಂದು ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅರ್ಧ ಇಂಚ್ ಆಗೋಷ್ಟು ಶುಂಠಿ ತೊಗೊಂಡು ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹಾಕಿದ್ರೆ ಎಣ್ಣೆಯಲ್ಲಿ ಕರಿದ ಪದಾರ್ಥ ಜಾಸ್ತಿ ತಿಂದ್ರೂ ಸಹ ಹೊಟ್ಟೆ ಮೇಲೆ ಅಷ್ಟು ಪ್ರಭಾವ ಬೀರಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಶುಂಠಿನ ಈ ಥರ ಕ್ರಷ್ ಮಾಡಿ ಅದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಶುಂಠಿ ಸ್ವಲ್ಪ ಗಟ್ಟಿಯಾಗಬೇಕು. ನೋಡಿ ಈ ಥರ ಗಟ್ಟಿಯಾದರೆ ಸಾಕು ನಮಗೆ. ಇವಾಗ ಈ ಶುಂಠಿನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ನಾವು ಈ ಕಡಲೆಬೇಳೆನ ಹಾಕಬೇಕಾದ್ರೆ ನಾವು ಯಾವಾಗಲೂ ಸ್ಟೌವನ್ನು ಲೋ ಮೀಡಿಯಮಲ್ಲಿ ಇಟ್ಕೊಂಡು ಈ ಕಡಲೆಬೇಳೆನ ಕರ್ಕೋಬೇಕಾಗತ್ತೆ. ನೋಡಿ ಇವಾಗ ನಾನು ಸ್ಟೌವನ್ನು ಲೋ ಮೀಡಿಯಮಲ್ಲಿ ಇಟ್ಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಹಾಕಿದ ತಕ್ಷಣವೇ ಮೇಲೆ ಎಲ್ಲ ಗುಳ್ಳೆ ಬರ್ತಾ ಇದೆ ಅಲ್ವಾ. ಈ ಗುಳ್ಳೆ ಎಲ್ಲ ಚೆನ್ನಾಗಿ ಕಡಿಮೆ ಆಗಬೇಕು. ಆ ಕಡಲೆಬೇಳೆ ಎಲ್ಲ ಮೇಲೆ ತೇಲ್ ಬರುತ್ತೆ. ಆವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡ್ತಾ ಇರ್ಬೋದು. ಇವಾಗ ಎಷ್ಟು ಚೆನ್ನಾಗಿ ಮೇಲೆ ತೇಳ್ಕೊಂಡು ಬಂದಿದೆ ಅಂತ. ಇವಾಗ ಚೆನ್ನಾಗಿ ಇದು ಫ್ರೈ ಆಗಿದೆ ಅಂತ. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಉಳಿದಂಥ ಕಡಲೆಬೇಳೆನೂ ನಾನು ಇವಾಗ ಹಾಕ್ಕೊಂಡು ಅದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ರೆ ಗರಿ ಗರಿಯಾದ ಕಡಲೆಬೇಳೆ ರೆಡಿಯಾಗಿದೆ. ಇವಾಗ ಸ್ವಲ್ಪ ಕರಿಬೇವನ್ನ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಇದಕ್ಕೆ ಒಂದು ಮಸಾಲೆ ಹಾಕೋಬೇಕಾಗತ್ತೆ. ಯಾವ ಮಸಾಲೆ ಅಂತ ನೋಡೋಣ. ಇವಾಗ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಆಗೋಷ್ಟು ಒಣಮೆಣಸಿನ್ಕಾಯಿ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಬ್ಲ್ಯಾಕ್ ಸಾಲ್ಟ್ ಬೇಕಾದರೆ ಹಾಕ್ಕೊಳ್ಳಿ. ನೆಸೆಸರಿ ಏನಿಲ್ಲ. ಬೇಕಂದ್ರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದರಲ್ಲಿ ಯಾವ ಮಸಾಲೆ ಬೇಕಾದರೂ ನೀವು ಹಾಕೋಬೋದು. ಇದನ್ನೇ ಹಾಕೋಬೇಕು ಅಂತ ಏನಿಲ್ಲ. ನೋಡಿ ಇವಾಗ ಈ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು ಇವಾಗ ಬೇಕ್ರಿ ಸ್ಟೈಲಲ್ಲಿ ಸಿಗುವ ಥರನೇ ಈ ಕಡಲೆಬೇಳೆನ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.